ನಮಸ್ಕಾರ ಸ್ನೇಹಿತರೆ, ನಾವು ಶ್ರೀಟೆಕ್ ಕನ್ನಡ ಯೂಟ್ಯೂಬರ್ ಅವರನ್ನ ಭೇಟಿ ಮಾಡಲು ಬಂದಿದ್ದೇವೆ. ಅವರ ವಿಡಿಯೋಗಳು ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಗೈಸ್, ನೀವು ಮೊದಲಿಗೆ ನೋಡಿದ್ರಲ್ಲ ನಾನು ಯಾವ ರೀತಿ ಮೋಟು ಪತ್ಲು ಅವರ ಜೊತೆ ನನ್ನೊಂದು ಫೋಟೋನ ಹಾಕಿ AI ವಿಡಿಯೋನ ಜನರೇಟ್ ಮಾಡಿದ್ದೇನೆ ಅಂತ ಹೇಳಿ. ಸೊ ಆ ರೀತಿ ನಿಮ್ಮ ಒಂದು ಫೋಟೋನ ಹಾಕಿ ಮೋಟು ಪತ್ಲು ಅವರ ಕಡೆಯಿಂದ ನೀವು ಏನನ್ನಾದರೂ ಹೇಳಿಸ್ಬೋದು. ನಿಮ್ಮ ಒಂದು ಶಾಪ್ ಫೋಟೋನ ಹಾಕಬಹುದು. ಹಾಗೆ ನಿಮ್ಮ ಒಂದು ಫೋಟೋನ ಹಾಕಿ ನಾನು ಯಾವ ರೀತಿ ಮಾಡಿದ್ನಲ್ಲ ಆ ರೀತಿ AI ವಿಡಿಯೋನ ಅನ್ಲಿಮಿಟೆಡ್ ಆಗಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಪ್ರಾಂಪ್ಟ್ನ ನೀವು ಬೇರೆಯವ್ರ ಥರ ಇಸ್ಕೊಳ್ಬೇಕಾಗಿಲ್ಲ. ನೀವೇ ಓನ್ ಆಗಿ ಪ್ರಾಂಪ್ಟ್ನ ಕ್ರಿಯೇಟ್ ಮಾಡ್ಕೊಂಡು ನೀವೇ ಫ್ರೀಯಾಗಿ ಅನ್ಲಿಮಿಟೆಡ್ ಆಗಿ ಎಷ್ಟು ಬೇಕು ಅಷ್ಟು AI ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಯಾವ ರೀತಿ ಕ್ರಿಯೇಟ್ ಮಾಡೋದು, ಹೆಂಗೆ ಕ್ರಿಯೇಟ್ ಮಾಡೋದು, ಮತ್ತೆ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು, ಯಾವ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕು, ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಇದೇ ರೀತಿ AI ವಿಡಿಯೋಸ್ ಆಗಿರ್ಬೋದು, ಟೆಕ್ ಟ್ಯುಟೋರಿಯಲ್ ವಿಡಿಯೋಸ್ ಆಗಿರ್ಬೋದು, ಮತ್ತು ಕನ್ನಡದಲ್ಲಿ ಅರ್ನಿಂಗ್ ರಿಲೇಟೆಡ್ ವಿಡಿಯೋಸ್ಗಳಾಗಿರ್ಬೋದು ನನ್ನ ಒಂದು ಚಾನಲಲ್ಲಿ ಮಾಡ್ತಾ ಇರ್ತೀನಿ. ಓಕೆನಾ? ಇವಾಗ ತುಂಬ ಲೇಟ್ ಮಾಡೋದು ಬೇಡ. ಯಾವ ರೀತಿ AI ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದು, ಮೋಟು ಪತ್ಲು ಅವರ ವಿಡಿಯೋಸ್ನ ನಮ್ಮೊಂದು ಇಮೇಜನ್ನು ಹಾಕಿ ಯಾವ ರೀತಿ AI ವಿಡಿಯೋಸನ್ನು ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಬನ್ನಿ ಗಾಯ್ಸ್, ಇವಾಗ ತುಂಬ ಲೇಟ್ ಮಾಡೋದು ಬೇಡ, ಸ್ಕ್ರೀನ್ ಮೇಲೆ ಹೋಗೋಣ. ಇವಾಗ ನೀವು ಮೊದಲಿಗೆ ನಿಮ್ಮ ಒಂದು ಫೋನಲ್ಲಿ ChatGPTಯನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ನಾನಿವಾಗ ನನ್ನೊಂದು ಫೋನಲ್ಲಿ ChatGPTಯನ್ನು ಓಪನ್ ಮಾಡಿದ್ದೀನಿ. ಸೊ ಮೊದಲಿಗೆ ನಿಮಗೆ ಒಂದು ಮೋಟು ಪತ್ಲು ಇಮೇಜ್ ಬೇಕಾಗುತ್ತೆ. ಸೊ ಅದನ್ನು ನೀವು ಕ್ರೋಮಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ರೀತಿಯಾಗಿರುವಂಥ ನಿಮ್ಮದೊಂದು ಫೋಟೋ ಬೇಕಾಗುತ್ತೆ. ಓಕೆನಾ? ಸೊ ನಾನು ನನ್ನೊಂದು ಫೋಟೋನ ಹಾಕೊಂಡಿದ್ದೀನಿ. ಓಕೆನಾ? ಸೊ ನಿಮ್ಮದೊಂದು ಫೋಟೋ ಮತ್ತು ಇದನ್ನು ಮೋಟು ಪತ್ಲು ಒಂದು ಇಮೇಜನ್ನು ChatGPTಗೆ ಅಪ್ಲೋಡ್ ಮಾಡಿ ಈ ಎರಡೂ ಫೋಟೋವನ್ನು ಸೇರಿಸಿ ಕೊಡುವಂಥ ನೀವು ಸೆಂಡ್ ಮಾಡಬೇಕಾಗುತ್ತೆ. ಸೊ ಅದು ಬಂದುಬಿಟ್ಟು ನಿಮಗೆ ಈ ರೀತಿಯಾಗಿರುವಂಥ ಒಂದು ಫೋಟೋನ ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ಸಿಂಪಲ್ಲಾಗಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದನ್ನು ಅಪ್ಲೋಡ್ ಮಾಡಿ. ಸೊ ನೀವು ಏನನ್ನ ಹೇಳಬೇಕಂತ ಅಂದ್ಕೊಂಡಿರ್ತೀರಲ್ಲ, ಸೊ ಸಿಂಪಲ್ಲಾಗಿ ಅದನ್ನು ಟೈಪ್ ಮಾಡಿ ಕಳಿಸಿದರೆ, ಸೊ ಅದು ನೀವೇನೇನು ಅಂದರೆ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು, ನೀವೇನು ಹೇಳ್ಬೇಕಂತ ಅನ್ಕೊಂಡಿರ್ತಾರಲ್ಲ, ಸೊ ಅದನ್ನು ಹೇಳಿ ಆ ಮುಂದ್ಗಡೆ ಅದರ ಪ್ರಾಂಪ್ಟ್ ಕೊಡಿ ಅಂತ ಹೇಳಬೇಕಾಗುತ್ತೆ, ವಿಡಿಯೋ ಪ್ರಾಂಪ್ಟ್ನ. ಓಕೆನಾ? ಸೊ ನೋಡ್ಬೋದು ನಾನು ಇಲ್ಲಿ ಎಲ್ಲ ಕನ್ನಡದಲ್ಲೇ ಹಾಕಿದ್ದೀನಿ. ಸೊ ನೀವು ಕನ್ನಡದಲ್ಲಿ ಹಾಕ್ಬೋದು. ಓಕೆನಾ? ಸೊ ಅದು ನೋಡ್ಕೊಂಡು ನಿಮಗೆ ಒಂದು ಸ್ಕ್ರಿಪ್ಟ್ನ ಕೊಡುತ್ತೆ. ಓಕೆನಾ? ಸೊ 10 ಸೆಕೆಂಡ್ದು ಒಂದು ಸ್ಕ್ರಿಪ್ಟ್ಸ್ ಕೊಡುತ್ತೆ. ಓಕೆನಾ? ಸೊ ಮತ್ತು AI ವಿಡಿಯೋ ಕ್ರಿಯೇಟ್ ಮಾಡೋದು 10 ಸೆಕೆಂಡ್ ಮಾತಾಡುತ್ತೆ. ಅದಕ್ಕೋಸ್ಕರ 10 ಸೆಕೆಂಡ್ ಸ್ಕ್ರಿಪ್ಟ್ ಎಕ್ಸಾಕ್ಟ್ ನಾನು 10 ಸೆಕೆಂಡ್ ತೊಗೊಂಡಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ನಮಗೆ ಒಂದು ಪ್ರಾಂಪ್ಟ್ನ ಕೊಟ್ಟಿದೆ. ಸೊ ಸಿಂಪಲ್ಲಾಗಿ ಈ ಒಂದು ಪ್ರಾಂಪ್ಟ್ನ ಕಾಪಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ಬೋದು ನಾನು ಇವಾಗ ಕಾಪಿ ಮಾಡ್ತೀನಿ. ಓಕೆನಾ? ಕಾಪಿ ಆಯಿತು. ಓಕೆನಾ? ಸೊ ಇವಾಗ ಯಾವುದೇ ರೀತಿ ನಾವು ಎಲ್ಲಿ ಪ್ರಾಂಪ್ಟನ್ನು ಎಲ್ಲಿ ಯಾರ ಹತ್ರನೂ ಕೇಳಿಲ್ಲ, ಜಸ್ಟ್ ನಾವೇ ಓನಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನಿಮಗೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಪ್ಲೇಸ್ಟೋರಿಗೆ ಹೋಗಿ, ಪ್ಲೇಸ್ಟೋರಿಗೆ ಬಂದುಬಿಟ್ಟು ಇಲ್ಲಿ ಸರ್ಚಲ್ಲಿ ಯೂಟ್ಯೂಬ್ ಕ್ರಿಯೇಟ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ನಾನು ಇವಾಗ ಯೂಟ್ಯೂಬ್ ಕ್ರಿಯೇಟ್ ಅಂತ ಸರ್ಚ್ ಮಾಡಿದ್ದೀನಿ. ಸೊ ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಯೂಟ್ಯೂಬ್ ಕ್ರಿಯೇಟ್ ಅಂತ ಹೇಳಿ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಅನ್ಲಿಮಿಟೆಡ್ ಆಗಿ ಮೋಟು ಪತ್ಲು ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಸೊ ವೇಟ್ ಮಾಡಿ, ಇವಾಗ ಅದನ್ನು ನಾನು ಅಪ್ಡೇಟ್ ಏನು ಮಾಡಲ್ಲ, ಓಪನ್ ಮಾಡಿ ತೋರಿಸ್ತೀನಿ. ಓಕೆ, ಓಪನ್ ಮಾಡಿ ಆದಮೇಲೆ ನಿಮ್ಮ ಒಂದು ಗೂಗಲ್ ಅಕೌಂಟ್ ಕೇಳುತ್ತೆ. ಸೊ ನಿಮ್ಮ ಒಂದು ಜಿಮೇಲ್ ಮುಖಾಂತರ ನೀವು ಸೈನ್ ಇನ್ ಆಗಿ ಅದಾದಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ವೇಟ್ ಮಾಡಿ, ಇಲ್ಲಿ ಕ್ರಿಯೇಟ್ ಅ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಸೊ ನಾನು ಇವಾಗ ಅದರ ಮೇಲೆ ಕ್ಲಿಕ್ ಮಾಡಿದೆ. ಸೊ ನೀವು ಇವಾಗ ಕ್ರಿಯೇಟ್ ಮಾಡಬೇಕಾಗಿರೋದು ಒಂದು AI ವಿಡಿಯೋನ. ಓಕೆನಾ? ಸೊ ಅಲ್ಲಿ ಜನರೇಟ್ ವಿಡಿಯೋ ಅಂತ ಇದೆಯಲ್ಲ, ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ. ಸೊ ಇಲ್ಲಿ ನೀವು ಆಗಲೇ ಏನು ಡೌನ್ಲೋಡ್ ಮಾಡಿರ್ತಾರಲ್ಲ ನಿಮ್ಮದು ಮತ್ತು ಮೋಟು ಪತ್ಲುದೊಂದು ಅಟ್ಯಾಚ್ ಆಗಿರೋ ವಿಡಿಯೋ ಫೋಟೋನ, ಸೊ ಆ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ ಒಂದು ಫೋಟೋನ ಅಪ್ಲೋಡ್ ಮಾಡಿ. ಓಕೆನಾ? ಸೊ ನಾನು ಇವಾಗ ಅಪ್ಲೋಡ್ ಮಾಡಿದೆ. ಮತ್ತು ನೀವೇನು ಕಾಪಿ ಮಾಡ್ಕೊಂಡಿರ್ತಾರಲ್ಲ ಪ್ರಾಂಪ್ಟು, ಆ ಒಂದು ಪ್ರಾಂಪ್ಟ್ನ ಇಲ್ಲಿ ಹಾಕಬೇಕಾಗತ್ತೆ. ಹಾಕಿ ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಅದು ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ಆದಮೇಲೆ ಸಿಗ್ತೀನಿ, ವೆಯ್ಟ್ ಮಾಡಿ. ಗೈಸ್ ನೋಡ್ಬೋದು, ಇವಾಗ ನಾನೊಂದು ಮೋಟು ಪತ್ಲು ವಿಡಿಯೋನ ಏನು ಕ್ರಿಯೇಟ್ ಮಾಡಿದ್ನಲ್ಲ ಅದೆಲ್ಲ ಜನ್ರೇಟ್ ಆಗಿ ಬಂದುಬಿಟ್ಟು ಇವಾಗ AI ವಿಡಿಯೋ ಕ್ರಿಯೇಟ್ ಆಗಿದೆ. ಸೊ ನಾನು ಇವಾಗ ಪ್ಲೇ ಮಾಡ್ತೀನಿ, ಯಾವ ರೀತಿ ಆಗಿದೆ ಅಂತ ನೀವೇ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾವು ಶ್ರೀಟೆಕ್ ಕನ್ನಡ ಯೂಟ್ಯೂಬರ್ ಅವರನ್ನ ಭೇಟಿ ಮಾಡಲು ಬಂದಿದ್ದೇವೆ. ಅವರ ವಿಡಿಯೋಗಳು ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನೋಡಿದಾರಲ್ಲ ಗೈಸ್ ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತೇಳಿ. ಸೊ ಇದನ್ನು ಇವಾಗ ಡೈರೆಕ್ಟಾಗಿ ನಮ್ಮ ಒಂದು ಗ್ಯಾಲರಿಗೆ ಯಾವ ರೀತಿ ಸೇವ್ ಮಾಡ್ಕೋದಂದರೆ ಇಲ್ಲಿ ಕೆಳಗಡೆ ಯೂಸ್ ವಿಡಿಯೋ ಅಂತ ಇದೆ ನೋಡಿ. ಓಕೆನಾ? ಸೊ ಇಲ್ಲಿ ನಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಯೂಸ್ ವಿಡಿಯೋ ಅಂತ ಇದೆಯಲ್ಲ, ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ.
ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಹಲವಾರು ಆಪ್ಷನ್ಸ್ಗಳಿದ್ದಾವೆ. ಸೊ ಎಡಿಟಿಂಗ್ ಬೇಕಾದ್ರೆ ನೀವು ಮಾಡ್ಕೊಳ್ಬೋದು, ಫಿಲ್ಟರ್ ಹಾಕ್ಬೋದು, ಇಲ್ಲ ವಾಯ್ಸನ್ನು ನಿಮ್ಮದೇ ಓನ್ ವಾಯ್ಸನ್ನು ಹಾಕ್ಬೋದು. ಓಕೆನಾ. ಸೊ ನನ್ನ ಪ್ರಕಾರ ಏನು ಎಡಿಟ್ ಮಾಡೋದೇನು ಬೇಡ. ಸೊ ಸಿಂಪಲಾಗಿ ಇಲ್ಲಿ ಮೇಲ್ಗಡೆ ಒಂದು ಏರೋ ಮಾರ್ಕ್ ಥರ ಇದೆ ನೋಡಿ. ಓಕೆನಾ. ಸೊ ಸಿಂಪಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ರೆಸೊಲ್ಯೂಷನ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಕೆಳಗಡೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಕ್ವಾಲಿಟಿನ ಸೊ 2Kಗೆ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಓಕೆನಾ. ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಅದು HD ಕ್ವಾಲಿಟಿಯಲ್ಲಿ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗುತ್ತೆ. ಓಕೆನಾ. ಸೊ ನೋಡ್ಬೋದು ಇವಾಗ ಸೇವ್ ಆಗಿದೆ. ಇದನ್ನು ಗ್ಯಾಲರಿಗೆ ಬಂದು ನಿಮಗೆ ತೋರಿಸ್ತೀನಿ ನೋಡಿ. ವೆಯ್ಟ್ ಮಾಡಿ, ಗ್ಯಾಲರಿಗೆ ಬಂದಿರುತ್ತೆ. ನಾನು ಒಂದು ಗ್ಯಾಲರಿನ ಓಪನ್ ಮಾಡ್ತೀನಿ. ಓಕೆ ನೋಡ್ಬೋದು. ನಾವು ಶ್ರೀಟೆಕ್ ಕನ್ನಡ ಯೂಟ್ಯೂಬರ್ ಅವರನ್ನ ಭೇಟಿ ಮಾಡಲು ಬಂದಿದ್ದೇವೆ. ನೋಡಿದ್ರಲ್ಲ ಗೈಸ್, ಅದು ಗ್ಯಾಲರಿಗೆ ಬಂದು ಸೇವ್ ಆಗಿದೆ. ಓಕೆನಾ. ಈ ರೀತಿ ಮಾಡ್ಕೊಂಡು ನಿಮ್ಮ ಒಂದು ಮೋಟು ಪತ್ಲು ವಿಡಿಯೋನ ನಿಮ್ಮ ಒಂದು ಇಮೇಜ್ ಮೂಲಕ ನೀವು ನಿಮ್ಮ ಒಂದು ಇಮೇಜನ್ನ ಹಾಕಿ ನೀವು ಓನಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ. ಸಿಗೋಣ ಗೈಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಅನ್ಲಿಮಿಟೆಡ್ ಆಗಿ ಯಾವ ರೀತಿ ಮೋಟು ಪತ್ಲು ವಿಡಿಯೋನ ಕ್ರಿಯೇಟ್ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.